ನಟ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲೂ ಕೂಡ ಇಂದು ಶೋಧ ಕಾರ್ಯ ಮುಂದುವರೆದಿದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನಟ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಇಂದು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಕಳೆದ 48 ಗಂಟೆಯಿಂದ ಐಟಿ ಸ್ಪರ್ಧೆಯಲ್ಲಿದ್ದಾರೆ ರಾಕ್ಲೈನ್. ಇಂದು ಬೆಳಗ್ಗೆ 6:15ಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ತಂಡ ಐಟಿ ಅಧಿಕಾರಿಗಳ ಮತ್ತೊಂದು ತಂಡ ಈಗ ಪರಿಶೀಲನೆಗೆ ಮುಂದಾಗಿದೆ. 8 ಗಂಟೆ ವೇಳೆ ಮತ್ತೊಂದು ಅಧಿಕಾರಿಗಳ ತಂಡ ಆಗಮಿಸಲಿದೆ. ಮುಂಬೈ, ದೆಹಲಿಯಲ್ಲಿ ನಗರಕ್ಕೆ ಆಗಮಿಸಲಿರುವ ಮತ್ತಷ್ಟು ಐಟಿ ಅಧಿಕಾರಿಗಳು ರಾಕ್ಲೈನ್ ನಿವಾಸದಿಂದ ಏರ್ಪೋರ್ಟ್ಗೆ ಈಗಾಗಲೇ ಇನ್ನೋವಾ ಕಾರ್ ತೆರಳಿದೆ. ಏರ್ಪೋರ್ಟ್ನಿಂದ ದೆಹಲಿ ಐಟಿ ಅಧಿಕಾರಿಗಳನ್ನ ಕರೆದುಕೊಂಡು ಬರುವಂತ ಸಾಧ್ಯತೆ ಇದೆ. ಸೊ ಈಗಾಗಲೇ ಒಂದು ತಂಡ ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ನಿವಾಸದಲ್ಲಿ ಎಲ್ಲಾ ರೀತಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೊಂದು ತಂಡ ಕೂಡ 8 ಗಂಟೆ ನಂತರ ಬರುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಕೂಡ 3ನೇ ದಿನ ಐಟಿ ಶೋಧ ಮುಂದುವರಿಯಲಿದೆ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಲ್ಲಿ. ಓಕೆ, ಇವತ್ತು ಕೂಡ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯಲಿದೆ. ಕಳೆದ 48 ಗಂಟೆಯಿಂದ ಐಟಿ ಸ್ಪರ್ಧೆಯಿಲ್ಲದ ರಾಕ್ಲೈನ್ ತನಿಖೆನ ಮಾಡ್ತಾ ಇದ್ದಾರೆ. ಓಕೆ, ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್. ಇವತ್ತು ಕೂಡ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಲ್ಲಿ ಐಟಿ ಶೋಧ ಮುಂದುವರೆದಿದೆ. ಇವತ್ತಿಗೂ ಮುಗಿಯುತ್ತಾ ಅಥವಾ ಏನು ಈ ದಾಖಲೆಗಳ ಪರಿಶೀಲನೆಯಲ್ಲಿ ತನಕ ಬಂದಿದೆ ಈಗ? ಕಂಟಿನ್ಯೂ ದತ್ತರಾಜ್. ದಿವ್ಯಾ, ಇವತ್ತು ಏನಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಆದಾಯ ತೆರಿಗೆಯ ಇಲಾಖೆಯ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ರು. ಈ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆಯು ಕೂಡ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಲ್ಲಿ ನಡೀತಾ ಇದೆ. ಈಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂತಹ ಏನು ರಾಕ್ಲೈನ್ ಅವರ ಮನೆಯಲ್ಲಿ ಈಗಾಗಲೇ ಅವರ ಸುಪುತ್ರ ಆಗಿರ್ತಕ್ಕಂತಹ ಯತೀಶ್, ಪುಷ್ಪಕುಮಾರಿ ಅವರ ಹೆಂಡತಿಯಾಗಿರ್ತಕ್ಕಂಥ ಪುಷ್ಪಕುಮಾರಿ ಹಾಗೆ ಅವರ ಸೊಸೆ ಕೂಡ ಈ ಒಂದು ಭಾಗದಲ್ಲಿದ್ದಾರೆ ಅಂತ ಹೇಳ್ಬೋದು. ಕಳೆದ 42 ಗಂಟೆಯಿಂದನೂ ಕೂಡ ಈ ಒಂದು ಮನೆಯಲ್ಲೇ ಅವರು ಐಟಿ ಅಧಿಕಾರಿಗಳ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ನಿನ್ನೆ 2 ಗಂಟೆಯವರೆಗೂ ಕೂಡ ಸತತವಾಗಿ ಬೆಳಿಗ್ಗೆ 10 ಗಂಟೆಯಿಂದ ಶುರುವಾದಂತಹ ದಾಖಲೆಗಳ ಪರಿಶೀಲನೆ ತಡರಾತ್ರಿ 2 ಗಂಟೆವರೆಗೂ ಕೂಡ ನಡೀತು. ಅದಾದ ಬಳಿಕ ಮತ್ತೆ ಇಲ್ಲಿಂದ CR ಪೇದೆಗಳನ್ನ ಭದ್ರತೆಗಾಗಿ ಇಟ್ಟು ನಂತರದಲ್ಲಿ ಅಲ್ಲಿಂದ ತೆರಳಿರ್ತಾರೆ ಅಧಿಕಾರಿಗಳು. ಅದಾದ ಬಳಿಕ ಇವತ್ತು ಬೆಳಿಗ್ಗೆ 6:45 ಸುಮಾರದಲ್ಲಿ ಒಂದು ಬಂದಿರ್ತಾರೆ. ಒಂದು ತಂಡ ಬರುತ್ತೆ. ಅದೇ ರೀತಿಯಾಗಿ ಬೆಳಿಗ್ಗೆ 4 ಐಟಿ ಅಧಿಕಾರಿಗಳು ಬರ್ತಾರೆ. ಅದಾದ ಬಳಿಕ 8:20 ಸುಮಾರಿನಲ್ಲಿ ಒಬ್ಬ ಮಹಿಳಾ ಐಟಿ ಅಧಿಕಾರಿಯು ಕೂಡ ಈ ಒಂದು ಭಾಗಕ್ಕೆ ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು 2 ದಿನಗಳಿಂದ 48 ಗಂಟೆಯಿಂದನೂ ಕೂಡ ದಾಳಿ ನಡೆದಿದೆ. ನಿನ್ನೆ ಕೆಲ ಡೆವಲಪ್ಮೆಂಟ್ಸ್ಗಳು ಕೂಡ ಆಗಿದ್ವು. ಕಪಾಲಿ ಮೋಹನ್ ಏನಿದ್ದಾನೆ, ಮೀಟರ್ ಬಡ್ಡಿ ದಂಧೆಕೋರ ಏನಿದ್ದಾನೆ, ಆತನ ಕೆಲ ದಾಖಲೆಗಳು, ಕೆಲವರಿಗೆ ಬಡ್ಡಿಯ ಹಣವನ್ನು ಕೊಟ್ಟು ಆಸ್ತಿ ಪತ್ರವನ್ನು ಕೂಡ ಅಡಮಾನ ಇಟ್ಕೊಂಡಿದ್ದ. ಆ ಆಸ್ತಿ ಪತ್ರವನ್ನು ಇದೇ ರಾಕ್ಲೈನ್ ಮನೆಯಲ್ಲೇ ಇಟ್ಟಿದ್ರು ಅನ್ನೋ ಒಂದು ಮಾಹಿತಿಯು ಕೂಡ TV5 ಬಹಿರಂಗಪಡಿಸಿತ್ತು. ಅದೇ ರೀತಿಯಾಗಿ ಕೆಲ ವಿಚಾರಗಳು ಕೂಡ ಅಂದ್ರೆ ಬೇರೆ ಬೇರೆ ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಅದೇ ರೀತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಕೆಲ ಹಣಗಳನ್ನ ಮೀಟರ್ ಬಡ್ಡಿಗೆ ರಾಕ್ಲೈನ್ ಅವರು ನೀಡಿದ್ರು ಅನ್ನೋ ಒಂದು ಮಾಹಿತಿಯು ಕೂಡ ತಿಳಿದು ಬಂದಿತ್ತು. ಅದಾದ ಬಳಿಕ ಇದೀಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಬಾಗೇಪಲ್ಲಿ, ದೇವನಹಳ್ಳಿ, ಯಲಹಂಕ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಾಪರ್ಟಿಗಳನ್ನ, ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿಗಳನ್ನ ರಾಕ್ಲೈನ್ ಹೊಂದಿದ್ರು ಅನ್ನೋ ಒಂದು ವಿಚಾರ ಗೊತ್ತಾಗಿದೆ. ಇನ್ನೂ ಕೂಡ 2 ಗಂಟೆವರೆಗೂ ಕೂಡ ದಾಳಿ ನಡೆಯುವಂತಹ ಸಾಧ್ಯತೆಗಳು, ಅಂದ್ರೆ ಪರಿಶೀಲನೆ ನಡೆಯುವಂತಹ ಸಾಧ್ಯತೆಗಳಿವೆ. ಅನೇಕ ಪತ್ರಗಳನ್ನು ಕೂಡ, ಅಂದ್ರೆ ದಾಖಲೆ ಪತ್ರಗಳೇನಿರ್ತವೆ ಅದನ್ನು ಕೂಡ ವಶಕ್ಕೆ ಪಡೆದು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆಗಳಿವೆ. ಮತ್ತೆ ಉಳಿದಂತಹ ಅಕ್ರಮ ಆಸ್ತಿಗಳೇನಿದಾವೆ ಅದರ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ವಿವರಗಳನ್ನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೇರವಾಗಿ ದಿಲ್ಲಿ ಹಾಗೂ ಮುಂಬೈಯಿಂದ ಬರ್ತಕ್ಕಂತಹ ಆದಾಯ ತೆರಿಗೆ ಉನ್ನತ ಹಿರಿಯ ಅಧಿಕಾರಿಗಳೇನಿರ್ತವೆ ಅವರಿಗೆ ಮಾಹಿತಿಯನ್ನು ನೀಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಓಕೆ ದತ್ತರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.